ಈಗ ಏನೇನು ತಿನ್ನೋದ್ರಿಂದ ಅಥವಾ ಏನೇನು ಮೆಡಿಕೇಷನ್ಸ್ ತೊಗೊಂಡು ನಾವು ಸಿಂಪಲ್ ಮೆಡಿಕೇಷನ್ಸಲ್ಲಿ ಸ್ಪರ್ಮ್ ಕೌಂಟ್ನ ಜಾಸ್ತಿ ಆಗ್ಬೋದು ಅಂತ ನೋಡೋಣ. ಈಗ ಫಸ್ಟು ವೈಟಮಿನ್ ಸಿ ರಿಚ್ ಫುಡ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ನಿಂಬೆಹಣ್ಣು, ಆರೆಂಜಸ್ಸು, ಗೂಸ್ಬೆರಿ, ಬೆಟ್ಟದ ನಲ್ಲಿಕಾಯಿ, ನುಗ್ಗೆಕಾಯಿ, ಸೊ ಈ ಥರದ್ದೆಲ್ಲನೂ ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಈಗ ಯೂಶ್ವಲಿ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಿದ್ದ ಗಂಡಸರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಅಥವಾ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ ಜಾಸ್ತಿ ಇರುತ್ತೆ. ಸೊ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಕೊಡಬೇಕಾಗತ್ತೆ. ಈ ವೈಟಮಿನ್ ಸಿ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್. ಸೊ ಡೈಲಿ ನೀವು 1 to 2 grams ಕನ್ಸಪ್ಷನ್ ಮಾಡೋದ್ರಿಂದ ಸ್ಪರ್ಮ್ದು ಮೊಟಿಲಿಟಿ ಕೌಂಟು ಎಲ್ಲ ಇಂಪ್ರೂವ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಜಿಂಕ್ ಅಂತ ಹೇಳ್ತೀವಿ. ಜಿಂಕ್ ಜಾಸ್ತಿ ಕಾಮನಾಗಿ ನಾವು ನಾನ್ ವೆಜ್ ಫುಡ್ಡಲ್ಲಿ ನೋಡ್ತೀವಿ. ಈಗ ವೆಜಿಟೇರಿಯನ್ಸ್ ಅದನ್ನು ತೊಗೋಬೇಕು ಅಂತ ಹೇಳಿದ್ರೆ ಸಪ್ಲಿಮೆಂಟ್ಸ್ ಮೂಲಕ ತೊಗೋಬೋದು. ಆಮೇಲೆ ನೆಕ್ಸ್ಟು ಮೆಂತ್ಯ ಅಂತ ಹೇಳ್ತೀವಿ. ನ್ಯಾಚುರಲಿ ಈಗ ಇಂಪ್ರೂವ್ ಮಾಡೋದಕ್ಕೆ ಮೆಂತ್ಯನ ಯೂಸ್ ಮಾಡ್ಬೋದು. ಆಮೇಲೆ ಅಶ್ವಗಂಧ ಅಂತ ಇರುತ್ತೆ ಇಂಡಿಯಾಲಿ, ಅದರಿಂದ ಕೂಡ ಸ್ಪರ್ಮ್ ಕೌಂಟು ಇಂಪ್ರೂವ್ ಆಗುತ್ತೆ.